ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಹೋಮ್ ಮೇಡ್ ಸರ್ಲಾಕ್ ಮಾಡೋದು ಹೇಗೆ ಅಂತ ತಿಳಿಸಿಕೊಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾನು 100 ಗ್ರಾಮ್ ಆಗೋಷ್ಟು ಬಾದಾಮಿ ತೊಗೊಂಡಿದ್ದೀನಿ, 100 ಗ್ರಾಮ್ ಆಗೋಷ್ಟು ಗೋಡಂಬಿ ತೊಗೊಂಡಿದ್ದೀನಿ, 50 ಗ್ರಾಮ್ ಆಗೋಷ್ಟು ಪಿಸ್ತಾ ತೊಗೋತಾ ಇದ್ದೀನಿ, 100 ಗ್ರಾಮ್ ಆಗೋಷ್ಟು ಓಟ್ಸ್ ತೊಗೋತಾ ಇದ್ದೀನಿ. ಓಟ್ಸ್ ತುಂಬಾ ಒಳ್ಳೆಯದು ಮಕ್ಕಳಿಗೆ, ಹಾಗಾಗಿ ಓಟ್ಸ್ ಹಾಕಲೇಬೇಕು, ಹಾಗಾಗಿ ತೊಗೋತಾ ಇದ್ದೀನಿ. 100 ಗ್ರಾಮ್ ಆಗೋಷ್ಟು ಅವಲಕ್ಕಿ ತೊಗೋತಾ ಇದ್ದೀನಿ. ಅವಲಕ್ಕಿ ತುಂಬ ಒಳ್ಳೆಯದು ಬ್ರೈನ್ ಡೆವಲಪ್ಮೆಂಟ್ಗಾಗಲಿ, ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ಗಾಗಲಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಒಳ್ಳೆಯದು. ಆಮೇಲೆ ವೆಯ್ಟ್ ಗೇನ್ಗೆ ತುಂಬಾ ಒಳ್ಳೆಯದು ಅವಲಕ್ಕಿ. ಹಾಗಾಗಿ ತಗೊಳ್ಳಿ, ಎಲ್ಲ ಸರಿ ಪ್ರಮಾಣದಲ್ಲಿ ತಗೊಳ್ಳಿ, ಯಾಕಂದರೆ ಹೆಚ್ಚು ಕಮ್ಮಿ ಆಗಬಾರ್ದು. ಮತ್ತು 150 ಗ್ರಾಮಲ್ಲಿ ನಾನು 150 ಗ್ರಾಮ್ ಆಗೋಷ್ಟು ಮಖಾನ ತೊಗೊಂಡಿದ್ದೀನಿ. ಮತ್ತು ಒಂದು ಸೇರು ಅಂತಾರಲ್ಲ, ಒಂದು ಸೇರು ಕಡಲೆಪುರಿ ತೊಗೊಂಡಿದ್ದೀನಿ. ಇವೆಲ್ಲನೂ ನೋಡಿ ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ ನೀಟಾಗಿ. ಇದೆಲ್ಲ ತೊಗೊಂಡು ಡ್ರೈ ರೋಸ್ಟ್ ಮಾಡಬೇಕು. ಬನ್ನಿ, ಲೈಟಾಗಿ ಉರಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ, ಹುರ್ಕೋತಾ ಇದ್ದೀನಿ ನೀಟಾಗಿ. ನೋಡಿ, ಉರಿತಾ ಇದ್ದರೆ ಮಾತ್ರ ಉರಿಯೋದು ಮಾತ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳಿಗೆ. ಯಾಕಂದರೆ ಹೊಟ್ಟೆ ನೋವು ಬರೋ ಸಾಧ್ಯತೆ ತುಂಬಾ ಇದೆ. ಅರ್ಧಂಬರ್ಧ ಎಲ್ಲ ಉರಿಬಾರ್ದು. ಮಕ್ಕಳಿಗೆ ಕೊಡ್ತೀವಲ್ಲ ಫುಡ್ಡು, ಯಾವುದೇ ಆಗಲಿ ನೀಟಾಗಿ ಉರಿಬೇಕು. ನೋಡಿ, ಈ ಥರ ಕಣ್ಣು ಬರಬೇಕು, ಅಂದರೆ ಕಣ್ಣು ಅಂದರೆ ಬ್ಲ್ಯಾಕ್ ಹುರಿದಿದೆ ಅಂತ ಗೊತ್ತಾಗಬೇಕು. ಇದನ್ನು ಅಷ್ಟೇ ಎಲ್ಲನೂ ನೀಟಾಗಿ ಹುರ್ಕೋಬೇಕು. ಎಲ್ಲ ನೀಟಾಗಿ ಹುರಿದಷ್ಟು ನೋಡಿ, ಇದು ಅವಲಕ್ಕಿ ಜಾಸ್ತಿ ಇದನ್ನು ಹುರ್ಕೊಳ್ಳಿಲ್ಲ, ಯಾಕಂದರೆ ನಾನು ನಿಧಾನವಾಗಿ ಕಮ್ಮಿ ಉರಿಯಲ್ಲಿ ಹುರಿದಿದ್ದೀನಿ. ಅದು ಅಕ್ಕಿ ಆಗುತ್ತೆ, ಹಾಗಾಗಿ ಅದಕ್ಕೆ ಲೈಟಾಗಿ ಹುರ್ಕೊಂಡಿದ್ದೀನಿ. ನೋಡಿ, ಈ ಥರ ಆಗಬೇಕು, ನೀಟಾಗಿ ಬ್ಲ್ಯಾಕ್ ಹುರಿದಿದೆ ಅಂತ ಕಾಣಿಸ್ಬೇಕು. ಇದೂ ಅಷ್ಟೇ, ಮಖಾನೂ ಅಷ್ಟೇ ಪೂರ್ತಿ ಎಲ್ಲನೂ ಹುರಿದಷ್ಟು ಇರಬೇಕು. ನಾನು ಇದು ಕಡಲೆಪುರಿ ಹುರಿಲಿಲ್ಲ, ಯಾಕಂದರೆ ಹುರಿದ್ರೆ ಅದು ಬಂದುಬಿಟ್ಟು ಅಕ್ಕಿ ಆಗುತ್ತೆ, ಹಾಗಾಗಿ ನಾನು ಹುರಿಲಿಲ್ಲ. ಇದನ್ನೇ ನಾನು ಹಂಗೆ ಹಾಕ್ತಿದ್ದೀನಿ, ಯಾಕಂದರೆ ಮೊದಲೇ ಅಲ್ಲಿ ಹುರಿದು ಬಂದಿರುತ್ತೆ ಅಲ್ವಾ, ಅಕ್ಕಿಯಿಂದನೇ ಎಲ್ಲ ಹುರಿದು ಕೊಟ್ಟಿರ್ತಾರೆ. ಹಾಗಾಗಿ ನಾನು ಇದನ್ನು ಹಂಗೆ ಹಂಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಎಲ್ಲನೂ ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ ನೀಟಾಗಿ. ನೋಡಿ, ಕಡಲೆಪುರಿನೂ ಅಷ್ಟೇ ನೀಟಾಗಿ ನಾನು ಪುಡಿ ಮಾಡ್ಕೊಂಡಾಯಿತು. ಆದಮೇಲೆ ನೀಟಾಗಿ ತಗೊಂಡು ಒಂದೊಂದು ಅಂದರೆ ಇರುತ್ತೆ, ಮತ್ತು ಜಲ್ಡಿ ಹಿಡ್ಕೊಂಡು ಸಪ್ರೇಟ್ ಮಾಡ್ಕೋಬೇಕು. ನೋಡಿ, ಕೈಯಲ್ಲಿ ನಾವು ನೀಟಾಗಿ ಹಿಂಗಂದರೆ ನೀಟಾಗಿ ಸಣ್ಣಗೆ ಬೀಳುತ್ತೆ ಕೆಳಗೆ. ಇನ್ನು ಮಿಕ್ಕಿದ್ದನ್ನು ತಗೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಹಿಂಗೆ ಬಂದಿದೆ ಪೌಡ್ರು, ಸಕ್ಕತ್ತಾಗಿರುತ್ತೆ. ನೋಡಿ, ನನ್ನ ಮಗಳಂತೂ ತುಂಬಾ ಇಷ್ಟಪಟ್ಟು ತಿಂತಾಳೆ. ನೀವು ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಅವ್ರಿಗೆ ರುಚಿಯಾಗಿ ಟೇಸ್ಟಿಯಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.